ಎಸ್, ಪ್ರಶಾಂತ್ ಜಾಯ್ನ್ ಆಗಿದ್ದಾರೆ ನಮ್ಮನ್ನು. ಪ್ರಶಾಂತ್, ಕರೆಕ್ಟ್ ಅನ್ಸುತ್ತಾ ಜನವರಿ 15ರ ನಂತರ ಸಿದ್ದರಾಮಯ್ಯನವರ ಬಣದ ಆ್ಯಕ್ಟಿವಿಟೀಸ್ ಕೂಡ ಶುರುವಾಗುತ್ತೆ ಅಂತ? ನಾನು ಅಂದ್ಕೊಂಡಿದ್ದೆ ಅಂದರೆ ಸಚಿವ ಸಂಪುಟ ಪುನಾರಚನೆ ಆಗಿರ್ಬೋದು, KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಅನ್ನೋದಾಗಿರ್ಬೋದು, ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯನವ್ರ ಹತ್ರ ಇರುವ ಅಸ್ತ್ರಗಳು ಅಂದ್ಕೊಂಡಿದ್ದೆ ನಾನು. ಈಗ ಫ್ರಂಟ್ ಫುಟ್ಗೆ ಹೋಗಿ 2 ಹೆಜ್ಜೆ ಮುಂದೆ ಇಟ್ಟು ಬ್ಯಾಟಿಂಗ್ ಮಾಡ್ತಾರಾ ಅಂತ? ಅದಕ್ಕೆ ನನಗನ್ಸುತ್ತೆ ನೋಡಿ, ಹೈಕಮಾಂಡ್ ದೃಷ್ಟಿಯಿಂದ ನೋಡಿದಾಗ ಹೈಕಮಾಂಡ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಹೈಕಮಾಂಡ್ ಸದ್ಯಕ್ಕೆ ಮಣೆ ಹಾಕ್ತಕ್ಕಂಥ ಸಾಧ್ಯತೆಗಳು ಇಲ್ಲ. ಓಕೆ, DK ಶಿವಕುಮಾರ್ 2 ಹೆಜ್ಜೆ ಮುಂದಿಟ್ಟರೂ ಕೂಡ ಮತ್ತು ಸಿದ್ದರಾಮಯ್ಯನವರು 2 ಹೆಜ್ಜೆ ಮುಂದಿಟ್ಟರೂ ಕೂಡ ಹೈಕಮಾಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪುಟ ಪುನಾರಚನೆ ಮತ್ತು ನಾಯಕತ್ವ ಬದಲಾವಣೆ ಈ ಎರಡಕ್ಕೂ ಪಾಸಿಟಿವ್ಲಿ ಪ್ರತಿಕ್ರಿಯಿಸುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಓಕೆ, ಈಗ DK ಶಿವಕುಮಾರ್ ದಿಲ್ಲಿಗೆ ಹೋಗಿದ್ರು. ಒಂದು ವೇಳೆ ರಾಹುಲ್ ಗಾಂಧಿ ತರಾತುರಿಯಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಿಗ್ನಲ್ ದೊರೆತಿದ್ರೆ DK ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬರ್ತಾ ಇದ್ರು. ಹೌದು ಹೌದು. ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಒಂದು ಥರದ ಭರವಸೆಯನ್ನು DK ಶಿವಕುಮಾರ್ಗೆ ನೀಡಿದ್ದಾರೆ. ಆದರೂ ಕೂಡ ರಾಹುಲ್ ಗಾಂಧಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವ ತರಾತುರಿಯನ್ನು ತೋರಿಸ್ತಾ ಇಲ್ಲ ಅನ್ನೋದೇ ನನಗನ್ಸುತ್ತೆ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣದ ಪ್ರಮುಖವಾಗಿರ್ತಕ್ಕಂಥ ಸ್ಟೋರಿ. ಸಿದ್ದರಾಮಯ್ಯನವರು ಫ್ರಂಟ್ ಫುಟ್ ಆಡ್ಲಿಕ್ಕೆ ತಯಾರಿದ್ದಾರೆ, DK ಶಿವಕುಮಾರ್ ಫ್ರಂಟ್ ಫುಟ್ ಆಡ್ಲಿಕ್ಕೆ ತಯಾರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಫೆಸಿಲಿಟೇಟ್ ಮಾಡಲಿಕ್ಕೆ ತಯಾರಿದ್ದಾರೆ. ಬಟ್ ನಿರ್ಣಯವನ್ನು ಅಂತಿಮವಾಗಿ ರಾಹುಲ್ ಗಾಂಧಿ ತೆಗೆದುಕೊಳ್ಬೇಕಾಗತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಬಹುದಾದರೆ ಅದು ರಾಹುಲ್ ಗಾಂಧಿ ಮಾತ್ರ ಅಂತಕ್ಕಂಥದ್ದನ್ನು ಹೇಳಲಾಗತ್ತೆ. ಅಂದರೆ ಗಾಂಧಿ ಕುಟುಂಬ ಮಾತ್ರ. ಖರ್ಗೆ ಅವರು ಮನವೊಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರನ್ನು. ಹೀಗಾಗಿ ಅಜಿತ್, ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೂ ಒಂದು ಗ್ಯಾರಂಟಿ ಬೇಕಾಗತ್ತೆ, ಸರ್ಕಾರ ಸುಲಲಿತವಾಗಿ ನಡೆಯುತ್ತೆ ಅಂತಕ್ಕಂಥದ್ದು. ಆ ಗ್ಯಾರಂಟಿ ಇಲ್ಲದೆ ಹೈಕಮಾಂಡ್ ತರಾತುರಿಯಲ್ಲಿ ಏನೋ ಮಧ್ಯಪ್ರವೇಶ ಮಾಡ್ತಕ್ಕಂಥ ಪ್ರಮೇಯ ನನಗನ್ಸುತ್ತೆ ಯಾವಾಗ ಉದ್ಭವ ಆಗುತ್ತೆ ಅನ್ನೋದು ಕಾಯಬೇಕು. ಅದು ಯಾವಾಗ ಉದ್ಭವ ಆಗ್ಬೋದು ಅಂತಂದರೆ DK ಶಿವಕುಮಾರ್ 2 ಹೆಜ್ಜೆ ಮುಂದಿಟ್ಟು ಓಕೆ ಒಂದು ರೀತಿ ಹೈಕಮಾಂಡ್ಗೆ ಚಾಲೆಂಜ್ ಮಾಡ್ತಿದ್ದಾರೆ ಅನ್ನುವ ಸಿಚುವೇಶನ್ ಬಂದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇಬ್ಬರ ಜಗಳಗಳನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಬಿಟ್ಟರೆ ಅದರ್ವೈಸ್ ಹೈಕಮಾಂಡ್ ಏನೋ ತರಾತುರಿಯಲ್ಲಿ ಏನೋ ಮಾಡುತ್ತೆ ಅಂತಕ್ಕಂಥ ಸಂಕೇತಗಳು ಸಿಗ್ತಾ ಇಲ್ಲ. ನಾನು ಅಂದ್ಕೊಂಡಿದ್ದೆ, ಯಾಕಂದರೆ ನೋಡಿ 18ನೇ ತಾರೀಕು ಹೋದ ಅಂದರೆ ಕಳೆದ 12-13ಕ್ಕೆ ಹೋದಾಗ ಅದು ಬೇರೆ ಸ್ಥಿತಿ ಇತ್ತಲ್ಲಿ, ವೋಟ್ ಚೋರಿ ಕ್ಯಾಂಪೇನ್. ಈಗ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ನೋಡಿ ನೀವು, ರಾಹುಲ್ ಗಾಂಧಿ ಈಗ ಪ್ರವಾಸಿ ಮುಗಿಸಿ ಬಂದಿದ್ದಾರೆ, ಅವರಿಗೆ ಡಿಸ್ಟರ್ಬ್ ಮಾಡಲ್ಲ. ಅಪಾಯಿಂಟ್ಮೆಂಟ್ ಕೇಳಿದ್ರಲ್ವ ರಾಹುಲ್ ಗಾಂಧಿದು DK ಶಿವಕುಮಾರ್ ಕಳೆದ ತಿಂಗಳು, ಕೊಟ್ಟಿರಲಿಲ್ಲ. ಈಗಲೂ ಕೂಡ ರಾಹುಲ್ ಗಾಂಧಿ ಅದನ್ನು ಕೊಡ್ತಾ ಇಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಇಂಟ್ರೆಸ್ಟಿಂಗ್ಲಿ ಅಜಿತ್, ಓಕೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೀನ್ನಿಂದ ತಾನಾಗೆ ಹೊರಗೆ ಹೋಗಿದ್ದಾರೆ. ಅವರು ಹರಿಯಾಣದ PCC ಅಧ್ಯಕ್ಷರಾಗಬೇಕು ಅನ್ನುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಸುದ್ದಿ. ಆ ಕಾರಣದಿಂದ ಅವರು ಕರ್ನಾಟಕದ ಜಗಳವನ್ನು ಬಗೆಹರಿಸ್ತಕ್ಕಂಥ ಒಂದು ಇಚ್ಛೆಯನ್ನು ಅಥವಾ ಆ ಒಂದು ಪ್ರೊಆಕ್ಟಿವ್ನೆಸ್ಸನ್ನು ತೋರಿಸ್ತಾ ಇಲ್ಲ. KC ವೇಣುಗೋಪಾಲ್ ಇಸ್ ಬ್ಯುಸಿ ಇನ್ ಕೇರಳ. ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಹಿಮ್ಸೆಲ್ಫ್ ಬೀಯಿಂಗ್ ಎ ಪಾರ್ಟಿ ಆ್ಯಂಡ್ ಹಿಮ್ಸೆಲ್ಫ್ ಬೀಯಿಂಗ್ ಫ್ರಮ್ ಕರ್ನಾಟಕ, ಅವರೇನು ಪ್ರೊಆಕ್ಟಿವ್ ರೋಲನ್ನು ಹೋಗಿ ನಿಭಾಯಿಸಿ ಜಗಳ ಬಗೆಹರಿಸೋದು ಮಾಡಲ್ಲ. ಹೌದು. ಹಾಗಿರುವಾಗ ಇದನ್ನು ಮಾಡಬೇಕಾದವರು ರಾಹುಲ್ ಗಾಂಧಿ. ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟೆನ್ಷನ್ಸನ್ನು ಇನ್ನೂ ವ್ಯಕ್ತಪಡಿಸಿಲ್ಲ. ಹಾಗಿರುವಾಗ ನನಗನ್ಸುತ್ತೆ ಅಜಿತ್, ಮುಂದಿನ ಸಲ ಯಾರೇ 2 ಹೆಜ್ಜೆ ಮುಂದಿಟ್ಟರು, ಈಗ ನೋಡಿ ಸಿದ್ದರಾಮಯ್ಯನವರು ಅವ್ರಿಗೇನು ಸಂಪುಟ ಪುನಾರಚನೆ ಬೇಕಾಗಿಲ್ಲ. ಅದೇ ದಟ್ಸ್ ವಾಟ್. ಸಂಪುಟ ಪುನಾರಚನೆ ಇಸ್ ಪ್ರಿಟೆಕ್ಸ್ಟ್ ಅಷ್ಟೇ. ಅದು ಅವ್ರಿಗೂ ಬೇಕಾಗಿರೋದು ಕುರ್ಚಿ ಮೇಲೆ ಎಷ್ಟು ದಿನ ಉಳಿಲಿಕ್ಕೆ ಸಾಧ್ಯ ಇದೆ. ತಪ್ಪಲ್ಲ, ರಾಜಕಾರಣಿ ಅಧಿಕಾರವನ್ನು ಮುಂದುವರಿಸಬೇಕು ಅನ್ನೋದು. DK ಶಿವಕುಮಾರ್ 2 ಹೆಜ್ಜೆ ಮುಂದಿಡ್ತಾರೆ ಅಂತಂದರೆ ಇಲ್ಲ, ಶಾಸಕರ ಗೋಲ್ಬಂದಿಯಿಂದ ಸರ್ ಶೋ ಆಫ್ ಸ್ಟ್ರೆಂತನ್ನು ಬೇರೆ ರೀತಿಯಿಂದ ತೋರಿಸ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಜೊತೆ ಇಲ್ಲಿ ನೇರವಾಗಿರ್ತಕ್ಕಂಥ ತಿಕ್ಕಾಟಕ್ಕೆ ಹೋಗ್ತಕ್ಕಂಥದ್ದು, ಆ ಸ್ಥಿತಿ ಉದ್ಭವವಾಗುತ್ತಾ? ಉದ್ಭವವಾದರೆ ಹೈಕಮಾಂಡ್ ಏನು ಮಾಡುತ್ತೆ? ಅದು ನನಗನ್ಸುತ್ತೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಂಗತಿ. ಯಾಕಂದರೆ ಒಂದು ಹಂತದ 2 ಹೆಜ್ಜೆ ಮುಂದಿಡುವ ಪ್ರಕ್ರಿಯೆ ವಿಧಾನಸಭೆಯ ಅಧಿವೇಶನದ ಮುಂಚೆ DK ಶಿವಕುಮಾರ್ ತೋರಿಸಿದ್ದಾರೆ. ಹೌದು ಹೌದು. ಆಮೇಲೆ 2 ಹೆಜ್ಜೆ ಹಿಂದೆ ತೆಗೆದುಕೊಂಡ್ರು ಅವರು. ಈಗ ಜನವರಿ 14ರ ನಂತರ DK ಶಿವಕುಮಾರ್ ಯಾವ ರೀತಿಯ ಪೊಲಿಟಿಕಲ್ ಸ್ಟೆಪ್ಸ್ಗಳನ್ನು ಮುಂದಿಡ್ತಾರೆ ಅನ್ನೋದ್ರ ಮೇಲೆ ಹೈಕಮಾಂಡ್ ತಕ್ಷಣಕ್ಕೆ ಪ್ರತಿಕ್ರಿಯಿಸುತ್ತಾ ಅಥವಾ ಇಲ್ಲ ಬಜೆಟ್ ಆದಮೇಲೆ ನೋಡೋಣ, ಬಜೆಟ್ ಅಧಿವೇಶನ ಆದಮೇಲೆ ನೋಡೋಣ ಅನ್ನೋದು ನಿರ್ಧಾರ ಆಗುತ್ತೆ. ಎಸ್ ಎಸ್. ಇದು ಕೊನೆಗೆ ಹೇಳ್ತಾರಲ್ಲ ಅಜಿತ್, ಮಗು ಅಳದೇ ಇದ್ರೆ ಯಾರು ಚಾಕ್ಲೇಟ್ ಕೊಡಲ್ಲ ಅಂತ. ಅದು ರಾಜಕಾರಣಕ್ಕೂ ಅನ್ವಯ ಆಗತ್ತೆ. ಕರೆಕ್ಟ್.
ಈಗ 27 CWC ಏನಾಗ್ಬೋದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ? ಅಜಿತ್, ಯಾವತ್ತೂ ಈ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಹಾಂ, ಪೊಲಿಟಿಕಲ್ ನಿರ್ಣಯಗಳನ್ನು ತೆಗೆದುಕೊಳ್ಳಲ್ಲ. ಲಾರ್ಜರ್ ಗ್ರೂಪಲ್ಲಿ ನೀವು ಪೊಲಿಟಿಕಲ್ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಎ ಕೋರ್ ಗ್ರೂಪ್. 3 ಜನ. ಹೌದು ಹೌದು ಹೌದು. ಅಲ್ಲಲ್ಲ, ಅಂದರೆ ಸಭೆ ಮುಗಿದ ಮೇಲೆ ಅಥವಾ ಸಭೆಗಿಂತ ಮುಂಚೆ ಒಂದು ಇನ್ಫಾರ್ಮಲ್ ಡಿಸ್ಕಷನ್ ಆದರೂ ಆಗಬಹುದು ಅಂತೇನೋ ಅಂತಿದ್ರು. ಹಂಗೆ ಆಗೋದಿದ್ರೆ ಡಿ ಕೆ ಶಿವಕುಮಾರ್ಗೆ ಆಡಿಯನ್ಸ್ ಸಿಕ್ತಿತ್ತು ಅಂತ ನನಗೆ ಅನ್ಸುತ್ತೆ. ಹಂಗೆ ಆಗೋದಿದ್ರೆ ಇಫ್ ಆಮೇಲೆ ಯಾವುದೇ ಹೈಕಮಾಂಡ್ಗಳು ನಿರ್ಣಯದ ಎಕ್ಸಿಕ್ಯೂಷನ್ಗಿಂತ ಮುಂಚೆ ಕುಳಿತುಕೊಂಡು 2 ತಿಂಗಳು 3 ತಿಂಗಳು ಚರ್ಚೆ ಮಾಡಲ್ಲ. ದಟ್ ಕ್ಯಾನ್ ಸೆಂಡ್ ಎ ವೆರಿ ರಾಂಗ್ ಸಿಗ್ನಲ್ ಟು ದ ಸ್ಟೇಟ್. ಹೌದು ಹೌದು. ನಾಳೆ ನಿರ್ಣಯ ತೆಗೆದುಕೊಳ್ಳೋದಿದ್ರೆ ಒಂದು 2 ದಿನದ ಮುಂಚೆ ಬಂದು ಕರೆಯೋದು, ಅಥವಾ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಜೊತೆ 1-to-1 ಸಭೆಗಳನ್ನು ಬಹಳ ಮುಂಚಿನಿಂದ ನಡೆಸ್ಬೋದು. ಬಟ್ ಅದು ಕೂಡ ನಡೆಸುವ ರಿಸ್ಕನ್ನು, ಸಾಹಸವನ್ನು ಅಥವಾ ಮನಸ್ಥಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪ್ರದರ್ಶಿಸ್ತಾ ಇಲ್ಲ. ಎಕ್ಸಾಕ್ಟ್. ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು. ಅದು ಡಿ ಕೆ ಶಿವಕುಮಾರನ್ನ ಡೆಸ್ಪರೇಟ್ ಮಾಡುತ್ತಾ? ಹಾಂ, ದಟ್ ಈಸ್ ಇಂಟ್ರೆಸ್ಟಿಂಗ್ ಟು ಸಿ. ಅಂದರೆ ಈ ತಾಳ್ಮೆ ಮುಂದುವರಿಯುತ್ತೆ ಅಂತೀರಾ ನೀವು ಡಿ ಕೆ ಶಿವಕುಮಾರ್ ಅವ್ರದ್ದು? ಅಲ್ಲ, ಎಲ್ಲಿವರೆಗೆ ಮುಂದುವರಿಯುತ್ತೆ ಹಾಂ, ಅದು ಇಂಪಾರ್ಟೆಂಟ್. ಓಕೆ. ಎಲ್ಲಿವರೆಗೆ ಆ ತಾಳ್ಮೆ ಮುಂದುವರಿಯುತ್ತೆ ಅಥವಾ ತಾಳ್ಮೆ ಮುಂದುವರಿಯದೇ ಇರಲು ಡಿ ಕೆ ಶಿವಕುಮಾರ್ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದು. ಓಕೆ. ಫಾರ್ ಎಕ್ಸಾಂಪಲ್, ಈಗ ಜನವರಿಯಲ್ಲಿ ಅವರಿಲ್ಲ ಒಂದು 45 ಶಾಸಕರನ್ನ ಕರ್ಕೊಂಡು ದಿಲ್ಲಿಗೆ ಹೋಗೋದು, ಶೋ ಆಫ್ ಸ್ಟ್ರೆಂತ್ ಮಾಡೋದು, ಅಥವಾ ಇಲ್ಲಿ ಸರ್ಕಾರದಲ್ಲಿ ಒಂದು ರೀತಿ ತಿಕ್ಕಾಟದ ವಿಪರೀತ ಸ್ಥಿತಿಯನ್ನು ಸೃಷ್ಟಿ ಮಾಡಿದಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಬೇರೆ ದಾರಿ ಇಲ್ಲ ಅಂತ ಸ್ಥಿತಿ ಏನಾದರೂ ಕ್ರಿಯೇಟ್ ಮಾಡ್ತಾರಾ? ವಿ ಡೋಂಟ್ ನೋ. ನನಗನ್ಸುತ್ತೆ ಅದೀಗ ಸ್ಪೆಕ್ಯುಲೇಷನ್ ಮಾಡ್ಬೋದೇ ಹೊರತು ಅಂಥ ಸ್ಥಿತಿ 2025ರಲ್ಲಂತೂ ತಲುಪಲ್ಲ ಅಂತ ನನಗನ್ಸುತ್ತೆ. 26ರಲ್ಲಿ ನಿಮ್ಗೆ ಉತ್ತರಾಯಣದಲ್ಲಿ ಏನೇನು ಆಗಬಹುದು ಅಂತಕ್ಕಂಥದ್ದನ್ನು ಈಗ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಗ್ರಿ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.